ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಅಕೌಂಟೆನ್ಸಿ ಇಲ್ಲಿ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು 12 ಅಂಕದ ಒಂದು ಪ್ರಾಬ್ಲಮ್ ಕೇಳಲಾಗುವುದು ಫೈನಲ್ ಎಕ್ಸಾಮ್ನಲ್ಲಿ 2026 ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು? ನಿಮ್ಮದು ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಇಲ್ಲಿ ಅಡಿಷನಲ್ ನಿಮಗೆ ABCDE ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಕ್ಯಾಪಿಟಲ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಸೊ ಪ್ರಶ್ನೆ ನಾವು ಮೊದಲಿಗೆ ಗಮನಿಸಬೇಕು. ಗೊತ್ತಾ, ಇಲ್ಲಿ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಗಿರೀಶ ಮತ್ತು ಯೋಗೀಶ ಆರ್ ಪಾರ್ಟ್ನರ್ ಸೇರಿಂಗ್ ಪ್ರಾಫಿಟ್ ಆನ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ರಿಸ್ಪೆಕ್ಟ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3/2025 ವಾಸ್ ಫಾಲೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025 ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಆನ್ 4/2025 ದೇ ಅಡ್ಮಿಟ್ ಆಗಿದ್ದಾರೆ. ಯಾರು? ಕಲ್ಲೇಶ್, ಆಯಿತಾ, ಇಂಟು ಪಾರ್ಟ್ನರ್ಶಿಪ್ ಆನ್ ಫಾಲೋಯಿಂಗ್ ಟರ್ಮ್ಸ್, ಆಯಿತಾ. ಈ ಒಂದು ಟರ್ಮ್ ಮುಖಾಂತರ ಅವರು ಇವಾಗ ಇಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಕಲ್ಲೇಶ್ ಏನು ತಂದಿದ್ದಾರೆ? 60,000 ಕ್ಯಾಪಿಟಲ್ ತಂದಿದ್ದಾರೆ, ಆಯಿತಾ. 25,000 ಟುವರ್ಡ್ಸ್ ಗುಡ್ ವಿಲ್ ತಂದಿದ್ದಾರೆ. ಆ್ಯಸ್ ಪರ್ AS 26 ಪ್ರಕಾರ ನೋಡಿ, ಆ್ಯಸ್ ಪರ್ AS 26 ಪ್ರಕಾರ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಗುವುದು. ಸೊ ಇದುವರೆಗೆ ಯಾರು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬನ್ನಿ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಇಲ್ಲಿ ನಾನು ಆನ್ಸರ್ ಮಾಡಿ ಇಟ್ಟಿದ್ದೇನೆ ಇವಾಗ. ಸೊ ಬೇಗ ಇಲ್ಲ ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ. ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ 12 ಅಂಕವನ್ನು ಪಡೆದುಕೊಳ್ಳಬಹುದು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 12 ಅಂಕದ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ನಾನು ಆಲ್ರೆಡಿ 6 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಆಲ್ ಪ್ರಶ್ನೆ ಅಂದರೆ ಆಲ್ ಕ್ವಶನ್ ಒಂದೇ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಆಯಿತಾ. ನಿಮಗೆ ಅಂಡರ್ ಪ್ರೊಡಕ್ಟ್ ಮೆಥಡ್ ಆಗಿರ್ಬೋದು, ಅಪ್ರಾಪರೇಷನ್ ಅಕೌಂಟ್ ಆಗಿರ್ಬೋದು, NPRS ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ಪ್ರಿಪೇರ್ ವೈ ಕ್ಯಾಪ್ ಅಂದರೆ ಪ್ರಿಪೇರ್ ಅಂದರೆ ಒಬ್ರದ್ದು ಇದು ಕೊಟ್ಟಿರ್ತಾರೆ, ನೇಮ್ ಕೊಟ್ಟಿರ್ತಾರೆ, ಅವ್ರದ್ದು ನಾವು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ, ಆಯಿತಾ. ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು ಮತ್ತು ಸ್ಕೆಡ್ಯೂಲ್ ಆ್ಯಕ್ಟ್ ಕಂಪ್ನಿ ಪ್ರಕಾರ 2013 ಆ ಒಂದು ಪ್ರಶ್ನೆ ಆಗಿರ್ಬೋದು, ಮತ್ತು ಕ್ಯಾಶ್ ಫ್ಲೋ ಮೇಲೆ ಒಂದು ಪ್ರಶ್ನೆ ಆಗಿರ್ಬೋದು. ನಾನು ಆಲ್ರೆಡಿ 6 ಮಾರ್ಕ್ಸ್ ಕ್ವಶನ್ ಮೇಲೆ ಸಾಲ್ಯೂಷನ್ ಮಾಡಿದ್ದೇನೆ. ಒಂದೇ ವಿಡಿಯೋನಲ್ಲಿ ಎಲ್ಲ ಪ್ರಾಬ್ಲಮ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಬನ್ನಿ ಇವಾಗ ಈ ಒಂದು ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಪಾರ್ಟ್ ಡಿ ನಲ್ಲಿ 1ನೇ ಕ್ವಶನ್ ಇರುತ್ತೆ 27 ಅಂತ. ಗಿರೀಶ ಆ್ಯಂಡ್ ಯೋಗೀಶ ಅಂತ ಪಾರ್ಟ್ನರ್ ನಿಮಗೆ ಇರ್ತಾರೆ. ಅಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಚೇಂಜಸ್ ಕೊಡ್ಬೋದು, ಆಯಿತಾ. ಇಲ್ಲಿ ಹೆಸರುಗಳು ಇದೇ ಬರುತ್ತಂತ ಏನಿಲ್ಲ, ಇಲ್ಲಿ ಅಮೌಂಟ್ಸ್ಗಳು ಇದೇ ಬರುತ್ತಂತ ಏನಿಲ್ಲ, ಆಯಿತಾ. ಇಲ್ಲಿ ಅಡ್ಜಸ್ಟ್ಮೆಂಟ್ಗಳು ಇದೇ ಟೈಪ್ ಬರುತ್ತೆ, ಆಯಿತಾ. ಓನ್ಲಿ ಇಲ್ಲಿ ಅಮೌಂಟ್ ಅಷ್ಟೇ ಚೇಂಜ್ ಆಗುತ್ತೆ. ಏನೇನು ಎಲ್ಲೆಲ್ಲಿ ಬರೀಬೇಕು, ಇವಾಗ ರಿವ್ಯಾಲ್ಯೂಯೇಷನ್ನಲ್ಲಿ ಏನು ಬರೀಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಏನು ಬರೀಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಬರೀಬೇಕು, ನಾವು ಅಷ್ಟೇ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇವಾಗ, ಆಯಿತಾ. ಇಲ್ಲಿ ಟ್ಯಾಲಿ ಬರೀಬೇಕು. ಟ್ಯಾಲಿ ಬಂದಾಗ ಮಾತ್ರ 12 ಅಂಕ ನಮಗೆ ಬರುತ್ತೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೇಳೋದಂದರೆ ಜಸ್ಟ್ ನೀವು ರಿವ್ಯಾಲ್ಯೂಯೇಷನ್ ಹಾಕಿದರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಕೊಡ್ತಾರೆ. ಈ ಒಂದೇ ಕಾಲಮ್ ಹಾಕಿದರೆ, ಆಯಿತಾ. ಇದರೊಳಗೆ ಏನೇನು ಬರುತ್ತೆ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನೇನು ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಅಂದರೆ ಈ 3 ನೀವು ಪ್ರಿಪೇರ್ ಮಾಡಿ ಎಲ್ಲ ಬರೆದ್ರೆ ಅದರೊಳಗೆ ಏನೇನು ಬರುತ್ತೆ ಎಲ್ಲ ಬರೆದು ಇಲ್ಲಿ ಕೊನೆಯಲ್ಲಿ ಟ್ಯಾಲಿ ಬರಲಿಲ್ಲ ಅಂದರೆ ನಿಮಗೆ, ಇಲ್ಲಾಂದರೆ 8ರಿಂದ 9 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ, ಆಯಿತಾ. 8ರಿಂದ 9 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಶ್ನೆಗಳು ಬಿಡಕ್ಕೆ ಹೋಗಬೇಡ್ರಿ. ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ನೀವು ಅಟೆಂಡ್ ಮಾಡಲೇಬೇಕು. ಟ್ಯಾಲಿ ಆಗಲಿ ಬಿಡಲಿ, ನೀವು ಅಟೆಂಡ್ ಮಾಡಲೇಬೇಕು. ಯಾಕಂದರೆ 8ರಿಂದ 9 ಮಾರ್ಕ್ಸ್ ಆದರೂ ಫಿಕ್ಸ್ ಕೊಡ್ತಾರೆ, ಆಯಿತಾ. ಡೆಫಿನೆಟ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇವಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಎಲ್ಲೇನು ಅಂದರೆ ಇವೆಲ್ಲ ಏನೇನು ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ನೋಡೋಣ, ಆಯಿತಾ. ಇಲ್ಲಿ A ಎಲ್ಲಿ ಬರುತ್ತೆ, B ಎಲ್ಲಿ ಬರುತ್ತೆ, C ಅಂದರೆ ಎಲ್ಲಿ ಬರೀಬೇಕು, ಆಯಿತಾ. ಎಲ್ಲೆಲ್ಲಿ ನಾವು ಇಲ್ಲಿ ಬರೀಬೇಕು, ರಿವ್ಯಾಲ್ಯೂಯೇಷನಲ್ಲಿ ಬರೀಬೇಕಾ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರೀಬೇಕಾ ಅಥವಾ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೇಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕ್ವಶನ್ ನಂಬರ್ 27, ಆಯಿತಾ. ಇಲ್ಲಿ ಗಿರೀಶ ಆ್ಯಂಡ್ ಯೋಗೀಶ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಅವ್ರದ್ದು ರೇಷಿಯೋ ಇದೆ ರಿಸ್ಪೆಕ್ಟ್ಲಿ, ಆಯಿತಾ. ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 3:2 ಅಂತ ಕೊಟ್ಟಿದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3/2025 ವಾಸ್ ಫಾಲೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಆಯಿತಾ. ಇಲ್ಲಿ ಲಯಬಿಲಿಟೀಸ್, ಇಲ್ಲಿ ಅಸೆಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್ ನಮಗೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ರೀತಿ ಕ್ವಶನ್ ಕೇಳ್ತಾರೆ ಅವರು, ಆಯಿತಾ. ಇದೇ ರೀತಿ ನಿಮಗೆ ಕ್ವಶನ್ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇದೇ ರೀತಿ ನೀವು ಆನ್ಸರ್ ಓನ್ಲಿ ಏನು ರಿವ್ಯಾಲ್ಯೂಯೇಷನ್ ಹಾಕಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕು, ಬ್ಯಾಲೆನ್ಸ್ ಶೀಟ್ ಹಾಕಿ ನಾವು ಬಿಡಿಸಬೇಕಾಗುತ್ತೆ. ಈ ರೀತಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಇಲ್ಲಿ ನೋಡಿ, ಅಸೆಟ್ನಲ್ಲಿ ಏನೇನು ಕೊಟ್ಟಿರ್ತಾರೆ, ಇಲ್ಲಿ ಕ್ಯಾಶ್ ಅಂತ ಕೊಡ್ಬೋದು, ಇಲ್ಲಾಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಡ್ಬೋದು,
ಆಯಿತಾ. ಈ ರೀತಿ ನಿಮಗೆ ಇಲ್ಲಿ ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ 31,000, ಇಲ್ಲಿ ಡೆಬಿಟರ್ಸ್ ಕೊಟ್ಟಿದ್ದಾರೆ 1,00,000 ಲೆಸ್, ಇಲ್ಲಿ ಪಿ ಡಿ ಡಿ 6,000 ಲೆಸ್ ಮಾಡಬೇಕು ನಾವು. ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ 94,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾಕ್ ಎಷ್ಟು 30,000, ಫರ್ನಿಚರ್ 20,000, ಮಷಿನರಿ 40,000, ಬಿಲ್ಡಿಂಗ್ 1,60,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ 10,000 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಯಿತು 3,85,000 ಇಲ್ಲಿ ಬಂತು. ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ 74,000, ಬಿಲ್ಸ್ ಪೇಬಲ್ 41,000, ಜನರಲ್ ರಿಸರ್ವ್ 50,000, ಇಲ್ಲಿ ಕ್ಯಾಪಿಟಲ್ಸ್ ಅಕೌಂಟ್ಸ್ ಅಂದರೆ ಅವ್ರದ್ದು ಆಲ್ರೆಡಿ ಕ್ಯಾಪಿಟಲ್ ಇದೆ ಯಾವ ಒಂದು ವರ್ಷ 2025ನಲ್ಲಿ ಮಾರ್ಚ್ನಲ್ಲಿ ಎಷ್ಟು 1,40,000, ಇಲ್ಲಿ 80,000 ಅವ್ರದ್ದು ಕ್ಯಾಪಿಟಲ್ಸ್ ಇದೆ. ಟೋಟಲ್ ಎಷ್ಟಾಯ್ತದು 3,85,000, 3,85,000, 3,85,000 ಒಂದು ಅವರು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇದು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ 2025. ಇವಾಗ ಇಲ್ಲಿ ಅಡಿಷನಲ್ ಕೊಟ್ಟಿದ್ದಾರೆ ನೋಡಿ, ಏನಂತ ಆನ್ ಇಲ್ಲಿ ನೋಡಿ ಆಯಿತಾ. ಇಲ್ಲಿ 1/4/2025 ಅಂತ ಆಯಿತಾ. 1/4/2025 ಇಲ್ಲಿ ದೇ ಅಡ್ಮಿಟ್ ಆಯಿತಾ. ಯಾರು ಅಡ್ಮಿಟ್ ಆಗಿದ್ದಾರೆ ಕಲ್ಲೇಶ್ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ನೋಡಿ ಅಡ್ಮಿಟ್ ಆಪೇ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಾಬ್ಲಮ್ ಆಗಿರುತ್ತೆ. ದೇ ಅಡ್ಮಿಟ್ ಯಾರು ಅಡ್ಮಿಟ್ ಆಗಿದ್ದಾರೆ ಇಲ್ಲಿ ನೋಡ್ಕೋಬೇಕು. ಕಲ್ಲೇಶ್ ಅಡ್ಮಿಟ್ ಆಗಿದ್ದಾನೆ ಇಂಟು ಪಾರ್ಟ್ನರ್ಶಿಪ್ ಆನ್ ಫಾಲೋಯಿಂಗ್ ಟರ್ಮ್ಸ್. ಒಂದೇದೇನು ಕಲ್ಲೇಶ್ ಕಲ್ಲೇಶ್ ಶುಡ್ ಬ್ರಿಂಗ್ 60,000 ಆ್ಯಸ್ ಎ ಕ್ಯಾಪಿಟಲ್ ತಂದಿದ್ದಾನೆ ಆಯಿತಾ 1/6 ಇಯರಿಂದ, ಆ್ಯಂಡ್ 25,000 ಟುವರ್ಡ್ಸ್ ಗುಡ್ ವಿಲ್ ತಂದಿದ್ದಾನೆ. ಆ್ಯಸ್ ಪರ್ ಇಲ್ಲಿ AS 26 ಪ್ರಕಾರ ನಾವು ಬಿಡಿಸಬೇಕಾಗುತ್ತೆ. ಹೇಗೆ ಬರೀಬೇಕು ಈ ಒಂದು ಪ್ರಶ್ನೆಗೆ ಆನ್ಸರ್ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಇಲ್ಲಿ ಗುಡ್ ವಿಲ್ ಅಕೌಂಟ್ಸ್ ಈಸ್ ವಿಡ್ರಾ ಆಗಿದೆ. ಇದನ್ನು ನೋಡಿ, ಇಲ್ಲಿ ಗುಡ್ ವಿಲ್ ಏನಿದೆಯಲ್ಲ ಅಮೌಂಟ್ 25,000 ಇದು ವಿಡ್ರಾನ್ ಆಗಿದೆ ಬೈ ದ ಓಲ್ಡ್ ಪಾರ್ಟ್ನರ್. ನೋಡಿ ಓಲ್ಡ್ ಪಾರ್ಟ್ನರ್ ಅವರು ಏನು ಮಾಡ್ಕೊಂಡಿದ್ದಾರೆ ಗುಡ್ ವಿಲ್ ವಿಡ್ರಾ ಮಾಡ್ಕೊಂಡಿದ್ದಾರೆ ಆಯಿತಾ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆಪ್ಷನ್ ಸಿ ಏನು ಕೇಳಿದ್ದಾರೆ, ಆಪ್ಷನ್ ಸಿ ಡೆಪ್ರಿಸಿಯೇಟ್ ಆಯಿತಾ. ಡೆಪ್ರಿಸಿಯೇಟ್ ಫರ್ನಿಚರ್ ಮತ್ತು ಮಷಿನರಿ ಬೈ 10% ಆಯಿತಾ. ಇಲ್ಲಿ ಮಷಿನರಿ ಎಷ್ಟಿದೆ 20% ಮೇಲೆ ನಾವು 10% ತೆಗಿಬೇಕು ಆಯಿತಾ. ಅಂದರೆ 20,000 ಮೇಲೆ ನಾವು 10% ತೆಗಿಬೇಕು. ಅದೇ ರೀತಿ ಮಷಿನರಿ 40,000 ಮೇಲೆ ನಾವು 10% ತೆಗಿಬೇಕು. ಯಾವ ಸೈಡ್ ಬರುತ್ತೆ ಅದು ಟೂ ಸೈಡೇ ಬರುತ್ತೆ. ಟು ಫರ್ನಿಚರ್ ಅಕೌಂಟ್ ಅಂತ ಬರೀಬೇಕು 20,000. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ಫರ್ನಿಚರ್ 20,000, ಅದರ ಮೇಲೆ ಏನು ಎಷ್ಟು ತೆಗಿಬೇಕು ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿರ್ತಾರೆ ನೋಡಿ ಎಷ್ಟು 10% ಆಯಿತಾ. 20,000 ಮೇಲೆ ನೋಡಿ 20,000 ಮೇಲೆ 10% ತೆಗಿರಿ ಎಷ್ಟು 2,000. ಅದೇ ರೀತಿ ಮಷಿನರಿ 10% ತೆಗಿಬೇಕು 40,000 ಇದೆ ನೋಡಿ 40,000 ಇಂಟು 10% ತೆಗಿರಿ ಅಂದರೆ 10/100 ಮಾಡಿದ ತಕ್ಷಣ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ 4,000 ಬರುತ್ತೆ ಆಯಿತಾ. ಈ ಎರಡು ಆಯಿತಾ. ನೋಡಿ ಡೆಪ್ರಿಸಿಯೇಷನ್ ನೋಡಿ ಡೆಪ್ರಿಸಿಯೇಟ್ ಅಥವಾ ಡೆಪ್ರಿಸಿಯೇಷನ್ ಯಾವಾಗಲೂ ಟೂ ಸೈಡೇ ಬರುತ್ತೆ ಫಿಕ್ಸ್ ಅದು ಆಯಿತಾ. ಅದೇ ರೀತಿ ಇಲ್ಲಿ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಅಪ್ರಿಸಿಯೇಟ್ ಬೈ 50% ಅಂದರೆ ನೋಡಿ 15% ಅಂದರೆ 15% ನಾವು ಏನಿದಿಲ್ಲ 1,60,000 ಮೇಲೆ ತೆಗಿಬೇಕು. ಇಲ್ಲಿ ನೋಡಿ ಬೈ ಬಿಲ್ಡಿಂಗ್ ಯಾವಾಗಲೂ ಇದು ಅಪ್ರಿಸಿಯೇಟ್ ಇದ್ದಿದ್ದು ಯಾವ ಸೈಡ್ ಬರುತ್ತೆ ಬೈ ಸೈಡೇ ಬರುತ್ತೆ. ಹೇಗೆ ನಾವು ಡೆಪ್ರಿಸಿಯೇಷನ್ ಇಲ್ಲಿ ಬರ್ದಿದ್ದಿಲ್ಲ ಹಾಗೆ ಅಪ್ರಿಸಿಯೇಟ್ ಈ ಸೈಡೇ ಫಿಕ್ಸ್ ಬರುತ್ತೆ. ಬೈ ಬಿಲ್ಡಿಂಗ್ ಅಂತ ಬರೀಬೇಕು. ಇಲ್ಲಿ ಎಷ್ಟು 1,60,000 ಇದೆ 1,60,000 ಮೇಲೆ 15% ತೆಗಿರಿ ನೋಡಿ ಬೈ ಬಿಲ್ಡಿಂಗ್ಸ್ ಅದರ ಮೇಲೆ 1,60,000 ಮೇಲೆ 15% ತೆಗಿರಿ ಎಷ್ಟು ಬಂತು 24,000 ಗೊತ್ತಾಯ್ತಾ. ಈ ರೀತಿಯಲ್ಲಿ ಇವಾಗ ನೋಡಿ ಇಲ್ಲಿ ಒಂದು ವೇಳೆ ನಿಮಗೆ ಬಿಲ್ಡಿಂಗ್ ಅಮೌಂಟ್ ಅಂತ ಕೊಡ್ಬೋದು. ಅಂದರೆ ಇಲ್ಲಿ ಒಂದೊಂದು ವೇಳೆ ಏನು ಮಾಡ್ತಾರೆ ಅಂದರೆ ಬಿಲ್ಡಿಂಗ್ ನಿಮ್ಗೆ ಏನು ಮಾಡ್ತಾರೆ ಒಂದೊಂದು ಡೈರೆಕ್ಟಾಗಿ ಬಿಲ್ಡಿಂಗ್ ವ್ಯಾಲ್ಯೂ ಅಂತ ಕೊಡ್ತಾರೆ ವ್ಯಾಲ್ಯೂಡ್ ಆಯಿತಾ. ಇಲ್ಲಿ ಇವಾಗ 1,60,000 ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಒಳಗೆ ಆಯಿತಾ. ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ನಿಮಗೆ 1,70,000 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಮೈನಸ್ ಎಷ್ಟಾಯಿತು ಅಂದರೆ 10,000 ಹೆಚ್ಚಿಗೆ ಬಂತಲ್ಲ ಅದು ಕೂಡ ಇಲ್ಲಿ ಬೈ ಸೈಡೇ ಬರುತ್ತೆ. ಗೊತ್ತಾಯ್ತಾ. ಈ ರೀತಿಯಲ್ಲಿ ಒಂದು ವೇಳೆ ಕಡಿಮೆ ಬತ್ತಂದರೆ ಏನು ಬರುತ್ತೆ ಅದು ಇಲ್ಲಿ ಟೂ ಸೈಡ್ ಬರೀಬೇಕು ಡೆಪ್ರಿಸಿಯೇಟ್ ಆಗುತ್ತೆ ಅದು ಆಯಿತಾ. ಡೆಪ್ರಿಸಿಯೇಟ್ ಆಗುತ್ತೆ ನೋಡಿ ಬಿಲ್ಡಿಂಗ್ ಯಾವಾಗಲೂ ಅದೇನಾಗುತ್ತೆ ನಿಮಗೆ ಇಲ್ಲಿ ಅಸೆಟ್ನಲ್ಲೇ ಕೊಡ್ತಾರೆ ಅಪ್ರಿಸಿಯೇಟೇ ಕೊಡ್ತಾರೆ ಅದು ಡೋಂಟ್ ವರಿ ಆಯಿತಾ. ಇವಾಗ ನೋಡಿ ಇವಾಗ ಇಲ್ಲಿ PL ಅಕೌಂಟ್ ಅಂತ ಕೊಟ್ಟಿದ್ದಾರೆ 10,000 ಅಂತ ಕೊಟ್ಟಿದ್ದಾರೆ ಆಯಿತಾ. ಇದು ಯಾವ ಸೈಡ್ ಬರೀಬೇಕು ಮತ್ತು ಜನರಲ್ ರಿಸರ್ವ್ ಯಾವ ಸೈಡ್ ಬರೀಬೇಕು ಇಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಆಯಿತಾ. ಇಲ್ಲಿ ಮೇಂಟೈನ್ ಇಲ್ಲಿ PPD ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಮೇಂಟೈನ್ PDD ಕೊಟ್ಟಿದ್ದಾರೆ ಆ್ಯಟ್ 10% ಆನ್ ಡೆಬಿಟರ್ಸ್. ಅಂದರೆ ಇವಾಗ ಇಲ್ಲಿ 1,00,000 ಮೇಲೆ ನಾವು 10% ತೆಗಿಬೇಕು ಆಯಿತಾ. 10% ತೆಗೆದ ನಂತರ ಎಷ್ಟು ಬರುತ್ತೆ ಸ್ನೇಹಿತರೆ ಅದು ಆಯಿತಾ 10% ಬರುತ್ತೆ. 10,000 ಒಳಗೆ
PDD ಏನಿದೆಯಲ್ಲ ಅದು ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಮಾಡಿದ ತಕ್ಷಣ 4000 ಬರುತ್ತೆ. ಇಲ್ಲ ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಆಯಿತಾ. ಇವಾಗ ನಾವು ಪ್ರಶ್ನೆ ಬಿಡಿಸೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆ್ಯಸ್ ಆನ್ 1/4/2025. ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡೋಣ. ಇವಾಗ ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಸೊ ಒಂದನೆಯ ಸ್ಟೆಪ್ ಬರುತ್ತೆ ಏನಂತ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಕಾಲಮ್ ಹಾಕಬೇಕು, ಆಯಿತಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯಿತಾ, ನೀವು ಸೀಸ್ನಿಂದ ಸ್ಕೇಲ್ ಯೂಸ್ ಮಾಡಿರಿ, ಚೆನ್ನಾಗಿ ಈ ಒಂದು ಟೇಬಲ್ ಹಾಕಿರಿ, ಆಯಿತಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರುತ್ತೆ, DR ಮತ್ತು CR, ಆಯಿತಾ. ಪರ್ಟಿಕ್ಯುಲರ್ ಅಮೌಂಟ್ ಅಂತ ಈ ರೀತಿ ಕಾಲಮ್ ಬರುತ್ತೆ. ಇಲ್ಲಿ ನಾವು ಟೂ ಸೈಡ್ನಲ್ಲಿ ಬರೆಯುವಾಗ ಟು ಫರ್ನಿಚರ್ ಅಕೌಂಟ್, ಆಯಿತಾ, ಇಲ್ಲಿ ಟು ಮಷಿನರಿ. ನಮಗೆ ಮೊದಲಿಗೆ ನೋಡಿ, ಮೊದಲನೇದಾಗಿ ನಾವು ಬರೆಯುವಾಗ ಇಲ್ಲಿ ಡೆಪ್ರಿಸಿಯೇಟ್ ಯಾವುದಾಗಿದೆ ಅಂತ ನೋಡ್ಕೋಬೇಕು. ಡೆಪ್ರಿಸಿಯೇಟ್ ಯಾವುದಾಗಿದೆ, ಇವಾಗ ನಮಗೆ ಫರ್ನಿಚರ್ ಆಗಿದೆ ಮತ್ತು ಮಷಿನರಿ ಆಗಿದೆ, ಆಯಿತಾ. ಮಷಿನರಿ ಎಷ್ಟಿದೆ, 20,000 ಇದೆ. ಫರ್ನಿಚರ್ ಎಷ್ಟಿದೆ, 20,000 ಇದೆ. ಮಷಿನರಿ ಎಷ್ಟಿದೆ, 40,000 ಇದೆ, ಆಯಿತಾ. ಸೊ ಇದ್ರ ಮೇಲೆ ನಾವು 10% ತೆಗಿಬೇಕಲ್ಲ. 20,000 ಮೇಲೆ 10% ತೆಗಿಬೇಕು, ಮಷಿನರಿ ಮೇಲೆ ಅಂದರೆ 40,000 ಮೇಲೆ 10% ತೆಗಿಬೇಕು. ಇಲ್ಲಿ ನೋಡಿ, ಈ ರೀತಿ ಬರಬೇಕು. ಟು ಫರ್ನಿಚರ್ ಅಕೌಂಟ್ 20,000, ಅದರ ಮೇಲೆ 10% ತೆಗಿರಿ, 2,000 ಬರುತ್ತೆ. ಟು ಮಷಿನರಿ ಮೇಲೆ 40,000 ಮೇಲೆ 10% ತೆಗಿರಿ, ಎಷ್ಟು, 4,000 ಬರುತ್ತೆ. ಸೊ ಇವಾಗ ಇಲ್ಲಿ ವ್ಯಾಲ್ಯೂ ಆಫ್ ಅಪ್ರಿಸಿಯೇಟ್ ಯಾವುದಾಗಿದೆ, ಇವಾಗ ನಮಗೆ ಬಿಲ್ಡಿಂಗ್ ಎಷ್ಟಿದೆ, 15% ತೆಗಿ ಅಂದಿದ್ದಾರೆ. ಅಪ್ರಿಸಿಯೇಟ್ ಯಾವಾಗಲೂ ಬೈ ಸೈಡೇ ಬರುತ್ತೆ. ಎಷ್ಟು, 1,60,000 ಮೇಲೆ 15% ತೆಗಿರಿ. 1,60,000 ಮೇಲೆ 15% ತೆಗಿರಿ, ಎಷ್ಟು ಬರುತ್ತೆ, 24,000 ಬರುತ್ತೆ, ಆಯಿತಾ. ಇವಾಗ ಇಲ್ಲಿ ನೋಡಿ, ಆಪ್ಷನ್ ಕೊನೆಯದಾಗಿ ಈ ಇದೆಯಲ್ಲ, ಮೇಂಟೈನ್, ಇಲ್ಲಿ PDD ಇದೆ, ಆ್ಯಡ್ 10% ಆನ್ ಡೆಬಿಟರ್ಸ್, ಆಯಿತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ PDD ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ 1,00,000 ಇದೆ, ಆಯಿತಾ. 1,00,000 ಮೇಲೆ 10% ತೆಗಿರಿ, ಎಷ್ಟು ಬಂತು ಸ್ನೇಹಿತರೆ, 10,000 ಬಂತು. ಇದು ನ್ಯೂ, ಆಯಿತಾ, ನ್ಯೂ ಬಂತು, ಇದು ನ್ಯೂ PDD ಇದು, ಆಯಿತಾ. ಎಷ್ಟು, 10,000 ನ್ಯೂ PDD ಪ್ಲಸ್ ಓಲ್ಡ್ ಎಷ್ಟಿದೆ, ಇಲ್ಲಿ 6,000 PDD ಇದೆ. ಸೊ ಅದು ಮೈನಸ್ ಮಾಡಬೇಕು, ಪ್ಲಸ್ ಅಲ್ಲ ಮೈನಸ್ ಮಾಡಬೇಕು. ಓಲ್ಡ್ ಎಷ್ಟಿದೆ, 6,000 ಮೈನಸ್ ಮಾಡಬೇಕು. ಅಂದರೆ 10,000 ಒಳಗೆ 6,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ಸ್ನೇಹಿತರೆ, ಅದು 4,000. ಇಲ್ಲಿ ನೋಡಿ, 10,000 ಒಳಗೆ 6,000 ಮೈನಸ್ ಮಾಡಿ ಎಷ್ಟು ಬರುತ್ತೆ, 4,000, ಗೊತ್ತಾಯ್ತಾ. ಇವಾಗ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 2,000 ಪ್ಲಸ್ 4,000 ಮತ್ತು 4,000 ಇದೇನಾಗುತ್ತೆ, 8,000, 10,000 ಆಯ್ತು ಇದು, ಆಯಿತಾ. ಸೊ ಅಮೌಂಟ್ ಈ ಸೈಡೆ ಹೆಚ್ಚು ಬಂತು, 24,000. ಇದಕ್ಕಿಂತ ಅಮೌಂಟ್ ಈ ಸೈಡೆ ಹೆಚ್ಚು ಬಂತಲ್ಲ, ಈ 24,000 ಅಮೌಂಟ್ ಬಂದಿದ್ದು ಈ ಸೈಡ್ ಹಚ್ಚಿ ಇದು ಮೈನಸ್ ಮಾಡಬೇಕು. 24,000 ಒಳಗೆ 2,000 ಮೈನಸ್ ಮಾಡಿ, ಆಯಿತಾ. 4,000 ಮೈನಸ್ ಮಾಡಿ ಮತ್ತು 4,000 ಮೈನಸ್ ಮಾಡಿ ಎಷ್ಟು ಬರುತ್ತೆ, 14,000 ಏನು ಬಂತು. ಟು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀಬೇಕು. ಟು ಪ್ರಾಫಿಟ್ ಬಂತು. ಅದೇ ಒಂದು ವೇಳೆ ಇದೇ 24,000 ಅಂದರೆ ಇದೇ ಅಮೌಂಟ್ ಅಂದರೆ ಈ ಸೈಡ್ನಲ್ಲಿ ಹೆಚ್ಚು ಬರ್ತಂದರೆ ಅಮೌಂಟ್, ಈ ಅಮೌಂಟ್ ಇಲ್ಲಿ ಟು, ಇಲ್ಲಿ ನಾವು ಮೈನಸ್ ಮಾಡಿ ಇಲ್ಲಿ ಬೈ ಪ್ರಾಫಿಟ್ ಬದಲಿಗೆ ಇಲ್ಲಿ ಬೈ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರಿತಿದ್ವಿ. ಈ ಸೈಡ್ ಅಮೌಂಟ್ ಹೆಚ್ಚು ಬಂದರೆ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂದಿದೆ. ಸೊ ಅಮೌಂಟ್ ಈ ಟೋಟಲ್ ಇದ್ದಿದ್ದು ಇಲ್ಲಿ ಹೆಚ್ಚಿ ಇದು ಮೈನಸ್ ಮಾಡಿದ್ದು ಎಷ್ಟು ಬಂತು, 14,000. ಟು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 14,000 ಬಂತಲ್ಲ, ಅವಾಗ ಗಿರಿಶಾ ಮತ್ತು ಯೋಗಿಶಾ ಅವರಿಗೆ ನಾವು ಈ 14,000 ಏನಿದೆಯಲ್ಲ ರೇಷಿಯೋ ಮುಖಾಂತರ ನಾವು ಅವರಿಗೆ ಹಂಚಬೇಕು. ಇಲ್ಲಿ ನೋಡಿ, 3 ಮತ್ತು 2 ಎಷ್ಟು, 5, 3/5, 2/5 ಮಾಡೋದು ತೆಗಿಬೇಕು, ಆಯಿತಾ. ಅಂದರೆ 3 ಮತ್ತು 2 ಎಷ್ಟು, 5 ಅಲ್ಲ, 3/5 ಮತ್ತು 2/5 ನಾವು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ 14,000 ಮೇಲೆ ನಾವು 3/5, ಗಿರಿಶಾ ಅವ್ರದ್ದು ಎಷ್ಟು ಬಂತು, 8,400. ಯೋಗಿಶಾ ಅವ್ರದ್ದು ಸೇಮ್ 14,000 ಮೇಲೆ 2/5 ಮಾಡಿ ಎಷ್ಟು ಬಂತು, 5,600, ಆಯಿತಾ. ಇದು ಬಂತು, ಆಯಿತಾ. ಸೊ ಒಂದನೇದು ರಿವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು. ಒಂದನೇದು ರಿವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು, ಸ್ಟೆಪ್ 1 ಆಯಿತಾ. ಇವಾಗ ಇಲ್ಲಿ ಸ್ಟೆಪ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನೋಡಿ, ಒಂದನೇದೇ ಆಯಿತು, ರಿವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸಬೇಕು. ಇಲ್ಲಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಇಲ್ಲಿ ಹೆಡ್ಲೈನ್ ಹಾಕಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಎಷ್ಟು ಜನ ಪಾರ್ಟ್ನರ್ ಅದಾರೆ ಇಲ್ಲಿ, ಆಯಿತಾ. ಇಲ್ಲಿ ಗಿರಿಶಾ ಮತ್ತು ಯೋಗಿಶಾ ಮತ್ತು ಕಲ್ಲೇಶ್ ಅವರು, ಆಯಿತಾ, 3 ಜನ ಪಾರ್ಟ್ನರ್ಸ್ ಅದಾರೆ. ಸೊ ಇಲ್ಲಿ 3 ಜನ ಅವ್ರದ್ದು ಹೆಸರು ತೊಗೋಬೇಕಾಗುತ್ತೆ. ಇದು DR ಸೈಡ್, ಇದು CR ಸೈಡ್. ಯಾವ ರೀತಿಯಲ್ಲಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಗಿರಿಶಾ ಯೋಗಿಶಾ ಈ ರೀತಿ ಕ್ರಾಸ್ನಲ್ಲಿ ಬರೀಬಹುದು, ನಿಮಗೆ ಜಾಗ ಇರಲಿಲ್ಲ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಆಯಿತಾ.
ಪರ್ಟಿಕ್ಯುಲರ್ಸ್ ಗಿರೀಶ ಯೋಗೀಶ ಕಲ್ಲೇಶ್, ಪರ್ಟಿಕ್ಯುಲರ್ ಗಿರೀಶ ಯೋಗೀಶ ಕಲ್ಲೇಶ್ ಅಂತ ಕಾಲಮ್ ಹಾಕಬೇಕು. ಕಾಲಮ್ ಹಾಕಿದ ನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೆಯುವಾಗ ಬಾಯ ಸೈಡ್ನಲ್ಲಿ ಇದು ಫಿಕ್ಸ್ ಬರುತ್ತೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಫಿಕ್ಸ್ ಬರುತ್ತೆ. ಯಾವ ಅಮೌಂಟ್ ಅಂದರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಗಿರೀಶ ಅವ್ರದ್ದು ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಬ್ಯಾಲೆನ್ಸ್ ಇಟ್ಟು ಕೊಟ್ಟಿದ್ದಾರೆ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ 1,40,000 ಗಿರೀಶ ಅವ್ರದ್ದು, ಯೋಗೀಶ ಅವ್ರದ್ದು 80,000 ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನಾವು ಬರೀಬೇಕಾಗುತ್ತೆ ಏನಂತ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆಲ್ರೆಡಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ, 1,40,000 ಗಿರೀಶ ಅವ್ರದ್ದು, 80,000 ಯೋಗೀಶ ಅವ್ರದ್ದು. ಇಲ್ಲಿ ಕಲ್ಲೇಶ್ ಅವ್ರದ್ದು ಓಲ್ಡ್ ಕ್ಯಾಪಿಟಲ್ ಇಲ್ಲ, ಅವರು ನ್ಯೂ ಕ್ಯಾಪಿಟಲ್ ತಂದಿದ್ದಾರೆ. ಇಲ್ಲಿ ನೋಡಿ ಕಲ್ಲೇಶ್ ಬ್ರಿಂಗ್ 60,000 ಆ್ಯಸ್ ಎ ಕ್ಯಾಪಿಟಲ್ ನ್ಯೂ ತಂದಿದ್ದಾರೆ ಅವರು. ಯಾಕಂದರೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರಲ್ಲ, ಅವರು ಜಾಯ್ನ್ ಆಗ್ತಾ ಇದ್ದಾರೆ, 60,000 ಕ್ಯಾಪಿಟಲ್ ತಂದಿದ್ದಾರೆ ಅವರು. ಆಯಿತಾ, ಇಲ್ಲಿ 60,000 ಕ್ಯಾಪಿಟಲ್ ಏನು ತಂದಿದ್ದಾರಲ್ಲ, ಇಲ್ಲಿ ನಾವು ಏನು ಬರೀಬೇಕು, ಸಪ್ರೇಟ್ ಆಗಿ ಬರೀಬೇಕು. ಏನಂತ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀದು, ಇಲ್ಲಿ ಬ್ರೆಕೆಟ್ನಲ್ಲಿ ಕ್ಯಾಪಿಟಲ್ ಅಂತ ಬರೀದು, ಇಲ್ಲಿ ಮೈನಸ್ ಇಡಬೇಕು. ಯಾರು ತಂದಿದ್ದಾರೆ, ಕಲ್ಲೇಶ್ ತಂದಿದ್ದಾರಲ್ಲ 60,000, ಅವ್ರ ಕಾಲಮ್ನಲ್ಲಿ 60,000 ಇಲ್ಲಿ ತೋರಿಸ್ಬೇಕು. ಆಯಿತಾ, ಈ ಎರಡಂತರೂ ಫಿಕ್ಸ್ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಫಿಕ್ಸೇ ಇರುತ್ತೆ. ಸೊ ಇಲ್ಲೇ ಇರುತ್ತೆ, ನಾವು ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ಬೈ ಜನರಲ್ ರಿಸರ್ವ್, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬೈ ಜನರಲ್ ರಿಸರ್ವ್ ಇಲ್ಲಿ ಲ್ಯಾಬಿಲಿಟೀಸ್ ಸೈಡ್ನಲ್ಲಿ ಕೊಟ್ಟರೆ, ಆಯಿತಾ, 50,000. ಇಲ್ಲಿ ನೋಡಿ 50,000 ಇಂಟು 3/5 ಮತ್ತು 2/5 ಮಾಡ್ಕೋಬೇಕು. ಆಯಿತಾ, ಅಂದರೆ 3:2 ಮುಖಾಂತರ ನಾವು ಅವರಿಗೆ ಹಂಚಬೇಕು. ಆಯಿತಾ, 50,000 ಮೇಲೆ ನೋಡಿ 3/5 ಮಾಡಿದರೆ 30,000 ಬರುತ್ತೆ. 50,000 ಇಂಟು 2/5 ಮಾಡಿದರೆ 20,000 ಬರುತ್ತೆ. ಇದು ಬೈ ಜನರಲ್ ರಿಸರ್ವ್. ಯಾವಾಗ ಇಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಜನರಲ್ ರಿಸರ್ವ್ ಕೊಟ್ಟರೆ ಇದು ಬೈ ಸೈಡ್ನಲ್ಲಿ ಬರುತ್ತೆ ಜನರಲ್ ರಿಸರ್ವ್. ಅದೇ ಒಂದು ವೇಳೆ ಜನರಲ್ ರಿಸರ್ವ್ ಈ ಸೈಡ್ ಕೊಟ್ಟರೆ, ಅಸೆಟ್ನಲ್ಲಿ ಕೊಟ್ಟರೆ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಸೈಡ್ ಬರುತ್ತೆ. ಇದು ವ್ಯತ್ಯಾಸ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆಯಿತಾ, ಇದೊಂದು ಪ್ಲಸ್ ಇದೊಂದು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇವಾಗ 10,000 ಇದು ಅಸೆಟ್ನಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇಲ್ಲಿ ನೋಡಿ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಇಲ್ಲಿ 2 ಸೈಡ್ ಇಲ್ಲಿ ನಾವು ಬರೆದಿದ್ದೀವಿ. ಒಂದು ವೇಳೆ ಇಲ್ಲಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಜನರಲ್ ರಿಸರ್ವ್ ಎರಡು ಈ ಲಯಬಿಲಿಟೀಸ್ನಲ್ಲಿ ಕೊಟ್ಟಿದ್ರೆ ನಾವು ಇಲ್ಲಿ ಬಾಯ ಸೈಡ್ನಲ್ಲಿ ಬರಿತಿದ್ವಿ ಇಲ್ಲಿ. ಬಟ್ ಅವರು ಒಂದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಲಯಬಿಲಿಟೀಸ್ನಲ್ಲಿ ಕೊಟ್ಟಿದ್ದಾರೆ, ಒಂದು ಅಸೆಟ್ನಲ್ಲಿ ಕೊಟ್ಟಿದ್ದಾರೆ. ಅಸೆಟ್ನಲ್ಲಿ ಕೊಟ್ಟಿರುವಂತಹ ಜನರಲ್ ರಿಸರ್ವ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಆಯಿತಾ, ಅದು 2 ಸೈಡೇ ಬರುತ್ತೆ. ಅದೇ ಒಂದು ವೇಳೆ ಲಯಬಿಲಿಟೀಸ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಾಂದರೆ ಜನರಲ್ ರಿಸರ್ವ್ ಕೊಟ್ಟರೆ ಅದು ಇಲ್ಲಿ ಬಾಯ ಸೈಡ್ ಬರುತ್ತೆ. ಇದು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ಅಷ್ಟೇ. ಆಯಿತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮಗೇನಾಗಿದೆ, ಪ್ರಾಫಿಟ್ ಆಗಿದೆ. ಆಯಿತಾ, ಪ್ರಾಫಿಟ್ ಆಗಿದೆಯಲ್ಲ, ಎಷ್ಟು, ಇಲ್ಲಿ ಗಿರೀಶ ಅವ್ರದ್ದು 8,400. ಇಲ್ಲಿ ನೋಡಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ 8,400. ಆಯಿತಾ, ಇವರು ಕಾಲಮ್ ಗಿರೀಶ ಕಾಲಮ್ನಲ್ಲಿ ಬರೀಬೇಕಾಗುತ್ತೆ. ಯೋಗೀಶ ಕಾಲಮ್ನಲ್ಲಿ 5,600 ಅವ್ರ ಕಾಲಮ್ನಲ್ಲಿ ಇಲ್ಲಿ ಬರೀಬೇಕಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಆಗಿದ್ದು ಬೈ ಸೈಡ್ನಲ್ಲಿ ಬರೀಬೇಕು. ಅದೇ ಒಂದು ವೇಳೆ ಇಲ್ಲಿ ಲಾಸ್ ಆಗಿತ್ತಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಲ್ಲಿ 2 ಸೈಡ್ನಲ್ಲಿ ಬರೀಬೇಕು. ಹೇಗೆ ನಾವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಜನರಲ್ ರಿಸರ್ವ್ ಹೆಂಗೆ ಬರೀತಿಲ್ಲ ಹಾಗೆ ಇದು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮಗೆ ಪ್ರಾಫಿಟ್ ಆಗಿದ್ದರೆ ಬೈ ಸೈಡ್, ಲಾಸ್ ಆಗಿದ್ದರೆ ಇಲ್ಲಿ 2 ಸೈಡ್ ಅಂತ. ಅದೇ ರೀತಿ ಇಲ್ಲಿ ಇವಾಗ ಗುಡ್ವಿಲ್ ಎಷ್ಟು ತಂದಿದ್ದಾನೆ ಅವನು, 25,000 ಟುವರ್ಡ್ಸ್ ಗುಡ್ವಿಲ್ ತಂದಿದ್ದಾನೆ. ಆ್ಯಸ್ ಪರ್ AS26 ಪ್ರಕಾರ ಇದೆ ಅದು. ಆಯಿತಾ, ಇಲ್ಲಿ ನೋಡಿ ಗುಡ್ವಿಲ್ ತಂದಿದ್ದಾನೆ. ಬೈ ಗುಡ್ವಿಲ್ ಬ್ರ್ಯಾಕೆಟ್ನಲ್ಲಿ ಕ್ಯಾಶ್ ಅಂತ ಬರೀಬೇಕಾಗುತ್ತೆ. ಅಂದರೆ ಗುಡ್ವಿಲ್ ಎಷ್ಟು ತಂದಿದ್ದಾನೆ, 25,000 ತಂದಿದ್ದಾನೆ. ಆಯಿತಾ, 25,000 ನಾವು ರೇಷೋ ಮುಖಾಂತರ ಹಂಚಬೇಕು. 3:2 ಅಂದರೆ 25,000. ಆಯಿತಾ, 25,000 ಇಂಟು 3/5 ಮಾಡಿದರೆ 15,000. 25,000 ಇಂಟು 2/5 ಮಾಡಿದರೆ ಎಷ್ಟು ಬರುತ್ತೆ, 10,000 ಇಲ್ಲಿ ಬರೀಬೇಕು. ಆಯಿತಾ, ಇಲ್ಲಿ ಬರೀಬೇಕು. ಎರಡೂ ಪಾರ್ಟ್ನರ್ ಅವರಿಗೆ ನಾವು ಈಕ್ವಲ್ ಆಗಿ ಹಂಚ್ತಾ ಇದ್ದೀವಿ, ಅಂದರೆ ರೇಷೋ ಮುಖಾಂತರ ಹಂಚಬೇಕು. ಗುಡ್ವಿಲ್ ಕೂಡ, ಯಾಕೆಂದರೆ ಇಲ್ಲಿ ಅವರು ಇವಾಗ ಗುಡ್ವಿಲ್ ಏನು ಮಾಡ್ತಾ ಇದ್ದಾರೆ, ಗುಡ್ವಿಲ್ ಅಕೌಂಟ್ ಈಸ್ ಟು ಬಿ ವಿಡ್ರಾವಲ್ ಮಾಡ್ಕೊಂಡಿದ್ದಾರೆ. ಆಯಿತಾ, ಇಲ್ಲಿ ಗುಡ್ವಿಲ್ ಅಕೌಂಟ್ ಇಲ್ಲಿ ವಿಡ್ರಾ ಮಾಡ್ಕೊಂಡಿದ್ದಾರೆ ಅವರು. ಸೊ ಇಲ್ಲಿ ನಾವು ತೋರಿಸ್ಬೇಕು ಬೈ ಗುಡ್ವಿಲ್ ಕ್ಯಾಶ್ ಅಂತ ಎಷ್ಟು, 25,000 ನಾವು ರೇಷೋ ಮುಖಾಂತರ ಹಂಚಬೇಕು. ಯಾರಿಗೆ, ಗಿರೀಶ ಮತ್ತು ಯೋಗೀಶ ಅವರಿಗೆ. ಆಯಿತಾ, 3/5 ಮಾಡಿದ ತಕ್ಷಣ 25,000 ಇಂಟು 3/5 15,000. 25,000 ಇಂಟು 2/5 ಮಾಡಿದ ತಕ್ಷಣ 10,000. ಆಯಿತಾ, ಗಿರೀಶ ಮತ್ತು ಯೋಗೀಶ ಅವ್ರದ್ದಾಯಿತು. ಇವಾಗ ಅವ್ರೇನು ಮಾಡ್ಕೊಂಡಿದ್ದಾರೆ, ಗುಡ್ವಿಲ್ ವಿಡ್ರಾ ಮಾಡ್ಕೊಂಡಿದ್ದಾರೆ. ವಿಡ್ರಾ ಏನು ಮಾಡ್ಕೊಂಡಿದ್ದಾರೆ ಇಲ್ಲಿ ಬರೀಬೇಕು ನೋಡಿ, ಟು ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಅಂತ ಬರೀದು ಇಲ್ಲಿ ಗುಡ್ವಿಲ್ ವಿಡ್ರಾ ಅಂತ ಬರೀಬೇಕು. ಆಯಿತಾ, ಏನು ಈ ಅಮೌಂಟ್ ಏನಿದೆಯಲ್ಲ 15,000 10,000 ಡೈರೆಕ್ಟಾಗಿ ಇಲ್ಲಿ ಇಟ್ಬಿಡಿ 2 ಸೈಡ್ನಲ್ಲಿ, ಯಾಕೆಂದರೆ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಆಯಿತಾ, DR ಅಂದರೆ ಡೆಬಿಟ್, ಇದು CR ಅಂದರೆ ಇದು ಕ್ರೆಡಿಟ್. ಆಯಿತಾ, ಇಲ್ಲಿ ಕ್ರೆಡಿಟ್ನಲ್ಲಿ ತೋರಿಸ್ಬೇಕು ನಾವು ಗುಡ್ವಿಲ್, ಮತ್ತು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಗುಡ್ವಿಲ್ ಇಸ್ ಟು ಬಿ ವಿಡ್ರಾ
ಆಯಿತಾ. ಗುಡ್ವಿಲ್ ಅಕೌಂಟ್ ಈಸ್ ಟು ಬಿ ವಿಡ್ರಾನ್ ಆಗಿದೆ ಆಯಿತಾ, ವಿಡ್ರಾ ಆಗಿದೆ ಬೈ ದ ಓಲ್ಡ್ ಪಾರ್ಟ್ನರ್ಸ್, ವಿಡ್ರಾ ಮಾಡ್ಕೊಂಡಿದ್ದಾರೆ ಆಯಿತಾ. ಅವರಿಗೆ ನಾವು ಇಲ್ಲಿ ವಿಡ್ರಾ ಅಂದರೆ ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ತೋರಿಸ್ಬೇಕು, ಗಿರೀಶಾ ಮತ್ತು ಯೋಗೀಶಾ ಕಾಲಮ್ನಲ್ಲಿ ತೋರಿಸ್ಬೇಕು. ತೋರಿಸಿದ ತಕ್ಷಣ ಅವರು ಓಲ್ಡ್ ಪಾರ್ಟ್ನರ್ ಯಾರಿರ್ತಾರೆ, ಓಲ್ಡ್ ಪಾರ್ಟ್ನರ್ ಯಾರು, ಗಿರೀಶಾ ಮತ್ತು ಯೋಗೀಶಾ ಅವರು ಆಯಿತಾ. ಅವ್ರಿಗೆ ಇಲ್ಲಿ ವಿಡ್ರಾ ಮಾಡ್ಕೊಂಡಿದ್ದಾರಲ್ಲ, ಸೊ ಅದಕ್ಕೆ ಇಲ್ಲಿ ಟೂ ಸೈಡ್ನಲ್ಲಿ ತೋರಿಸಬೇಕು ಏನಂತ, 15,000 10,000 ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇಲ್ಲಿ ಟೂ ಸೈಡ್ನಲ್ಲಿ ತೋರಿಸ್ಬೇಕು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತ, ಇದೇ ಅಮೌಂಟ್ ಆಯಿತಾ. ಇವಾಗ ಇದೆಲ್ಲ ಪ್ಲಸ್ ಮಾಡಿ ಆಯಿತಾ, ಇದೆಲ್ಲ ಪ್ಲಸ್ ಮಾಡಿ ಎಷ್ಟು ಬರುತ್ತೆ, 1,40,000 30,000 84,000 15,000 ಪ್ಲಸ್ ಮಾಡಿ ಎಷ್ಟು ಬರುತ್ತೆ, 1,93,400 ಬರುತ್ತೆ ಆಯಿತಾ. 80,000 ಪ್ಲಸ್ 20,000 5,600 10,000 ಎಷ್ಟು ಮಾಡಿ 1,15,600 ಬರುತ್ತೆ. ಇದು 60,000. ಈ ಅಮೌಂಟ್ ಬಂದಿರುವಂಥ ಟೋಟಲ್ ಈ ಸೈಡ್ ಇಟ್ಟು ಅವಾಗ ನಾವು 6,000 15,000 ಮೈನಸ್ ಮಾಡಬೇಕು ಆಯಿತಾ. 1,93,400 ಒಳಗೆ 6,000 ಮತ್ತು 15,000 ನಾವು ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು ಇಲ್ಲಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯಿತಾ. ಕ್ಯಾರಿ ಡೌನ್ 1,72,400 ಆಯಿತಾ. 1,15,600 ಒಳಗೆ 4,000 ಮತ್ತು 10,000 ಮೈನಸ್ ಮಾಡಿ 1,00,000 ಇಲ್ಲಿ 1,600 ಬರುತ್ತೆ. ಇಲ್ಲಿ 60,000 ಇದು ಕ್ಯಾಪಿಟಲ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅವ್ರದ್ದು ಕ್ಯಾಪಿಟಲ್ ಇದು ಆಯಿತಾ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎರಡನೇದು ಮುಗೀತು. ಈ ರೀತಿ ಈ ಬ್ಯಾಲೆನ್ಸ್ ನಾವು ಮಾಡಿಸ್ಬೇಕು, ಈ ರೀತಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರೀಬೇಕಾಗುತ್ತೆ. ಇವಾಗ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025 ಇವಾಗ ನಾವು ಬ್ಯಾಲೆನ್ಸ್ ನ್ಯೂ ಪ್ರಾಫಿಟ್ ಇವಾಗ ನೋಡಿ ನ್ಯೂ ಬ್ಯಾಲೆನ್ಸ್ ನಾವು ಕಂಡುಹಿಡಿಬೇಕು ಇವಾಗ. ಸೊ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವೇಟ್ ಮಾಡಿ, ಇಲ್ಲಿ ನೋಡಿ ಸ್ನೇಹಿತರೆ. ಇವಾಗ ಕೊನೆಯದಾಗಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025 ಅಂತ ಬರೀಬೇಕು ಆಯಿತಾ. ಲ್ಯಾಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್ ಅಂತ ಕಾಲಮ್ ಬರುತ್ತೆ ಆಯಿತಾ. ಸೇಮ್ ನಾವು ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025 ಬಿಡಿಸುವಾಗ ಬ್ಯಾಲೆನ್ಸ್ ಶೀಟ್ನಲ್ಲೇ ನೋಡಬೇಕು, ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರೆಯುವಾಗ ಬ್ಯಾಲೆನ್ಸ್ ಶೀಟ್ನಲ್ಲೇ ನೋಡಬೇಕು. ಇಲ್ಲಿ ನೋಡಿ, ಇವಾಗ ಇಲ್ಲಿ ನಾವು ಅಸೆಟ್ನಲ್ಲಿ ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ, ಇಲ್ಲಿ ಲಯಬಿಲಿಟೀಸ್ನಲ್ಲಿ ಬರೆಯುವಾಗ ನಾವು ಲಯಬಿಲಿಟೀಸ್ನಲ್ಲೇ ಇಲ್ಲಿ ನೋಡಿ, ಲಯಬಿಲಿಟೀಸ್ನಲ್ಲಿ ನಾವು ಬರೆಯುವಾಗ ಇಲ್ಲೇ ನೋಡಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ, 74,000. ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟರ್ಸ್ 74,000 ಸೇಮ್ ಬರೆದುಕೊಂಡಿದ್ವಿ. ಬಿಲ್ಸ್ ಪೇಬಲ್ ಎಷ್ಟು ಕೊಟ್ಟಿದ್ದಾರೆ, 41,000 ಸೇಮ್ ಆ್ಯಸ್ ಇಟ್ ಅದೇ ರೀತಿ ಬರ್ಕೋಬೇಕು 41,000. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಗಿರೀಶಾ ಅವ್ರದ್ದು ಏನಿದೆಯಲ್ಲ ಈ ಅಮೌಂಟ್ ಇಲ್ಲಿ ಬರೀಬಾರ್ದು, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಏನಿದೆಯಲ್ಲ ಈ ಅಮೌಂಟ್ ಇಲ್ಲಿ ಬರೀಬಾರ್ದು, ಈ ಎರಡು ಅಮೌಂಟ್. ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನಲ್ಲಿ ತೆಗೆದುಕೊಂಡಿದ್ವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ. ನಾವು ಯಾವ ಅಮೌಂಟ್ ಬರೀಬೇಕಂದ್ರೆ 1,72,400 1,01,600 60,000 ಈ ಮೂರು ಆಯಿತಾ. ಈ ಮೂರು ಜನರದ್ದು ಏನು ಬ್ಯಾಲೆನ್ಸ್ ಕ್ಯಾರಿಡನ್ ನಾವು ಮಾಡಿದ್ದೀವಲ್ಲ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ನಲ್ಲಿ ಇಲ್ಲಿ ಗಿರೀಶಾ ಯೋಗೀಶಾ ಕಲೇಶ್ ಅವ್ರದ್ದು ಮೂರು ಸೇಮ್ ಅವ್ರವ್ರ ಕಾಲಮ್ನಲ್ಲಿ, ಅಂದರೆ ಅವರವರ ಹೆಸರು ಮುಂದೆ ಇಲ್ಲಿ 1,72,400 ಗಿರೀಶಾ ಅವ್ರದ್ದು, ಯೋಗೀಶಾ ಅವ್ರದ್ದು 1,01,600 ನೋಡಿ 60,000 ಕಲೇಶ್ ಅವ್ರದ್ದು ಆಯಿತಾ. ಇದೆಲ್ಲ ಪ್ಲಸ್ ಮಾಡಿದ ತಕ್ಷಣ 3,34,000 ಬರುತ್ತೆ ಆಯಿತಾ. ಇಲ್ಲಿ ಔಟರ್ ಕಾಲಮ್ನಲ್ಲಿ ಇಡಬೇಕು, ಇನ್ನರ್ ಕಾಲಮ್ನಲ್ಲಿ ಟೋಟಲ್ ಮಾಡಿ ಎಷ್ಟಾಗುತ್ತೆ 3 ಟೋಟಲ್ ಮಾಡಿದ ತಕ್ಷಣ 3,34,000 ಇಲ್ಲಿ ಬರೀಬೇಕು ಆಯಿತಾ. ಇವಾಗ ನಾವು ಅಸೆಟ್ನಲ್ಲಿ ಬರೆಯುವಾಗ ಆಯಿತಾ, ಅಸೆಟ್ನಲ್ಲೇ ನೋಡಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ 31,000 ಸೇಮ್ ಕ್ಯಾಶ್ 31,000 ಇಲ್ಲಿ ನಾವು ಬರೀಬೇಕಾಗುತ್ತೆ ಆಯಿತಾ. ಕ್ಯಾಶ್ 31,000 ಇಲ್ಲಿ ಬರೀಬೇಕಾಗುತ್ತೆ. ಕ್ಯಾಶ್ ಕೊಟ್ಟಿದ್ದಾರೆ, ಕ್ಯಾಶ್ 31,000 ಬರೀಬೇಕು. ಅದೇ ರೀತಿ ಡೆಬಿಟರ್ಸ್ ಕೊಟ್ಟಿದ್ದಾರೆ ಎಷ್ಟು, 10,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ಡೆಬಿಟರ್ಸ್ ಇಲ್ಲಿ 10,000 ಬರೀಬೇಕು. ಇಲ್ಲಿ ಆಲ್ರೆಡಿ ನಮ್ಮದು ಓಲ್ಡ್ ಎಷ್ಟಿದೆ, 1,00,000 ಡೆಬಿಟರ್ಸ್ ಇದೆ ಆಯಿತಾ. ಇಲ್ಲಿ ನೋಡಿ, ಡೆಬಿಟರ್ಸ್ 1,00,000 ಇದೆ. ನಾವು ಇಲ್ಲಿ ಮೈನಸ್ ಮಾಡಿದ್ದೀವಲ್ಲ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಂದರೆ ಇಲ್ಲಿ 10,000 ನಾವು ಮೈನಸ್ ಮಾಡಬೇಕಾಗುತ್ತೆ ಆಯಿತಾ. 10% ಆನ್ ಡೆಬಿಟರ್ಸ್ ಅಂದಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಡೆಬಿಟರ್ಸ್ ಮೇಲೆ ಏನು 10% ತೆಗೆದಿದ್ದಾರಲ್ಲ. ಸೊ ನಾವು 1,00,000 ಮೇಲೆ 10% ನಾವು ಆಲ್ರೆಡಿ ತೆಗೆದಿದ್ದೀವಿ. ಎಷ್ಟು ಬಂತದು ನೋಡಿ, ಡೆಬಿಟರ್ಸ್ ಮೇಲೆ 10% ತೆಗಿಬೇಕು. 1,00,000 ಮೇಲೆ 10% ತೆಗಿರಿ, 10,000 ಬರುತ್ತೆ ಆಯಿತಾ. ಅದ್ರ ಮೈನಸ್ ಮಾಡಿ, 1,00,000 ಮೈನಸ್ 10,000 ಮಾಡಿದರೆ 90,000. ಸ್ಟಾಕ್ ನೋಡಿ, ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ 30,000 ಸೇಮ್ 30,000. ಅದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಅಪ್ರಿಸಿಯೇಟ್ ಏನೂ ಕೊಟ್ಟಿಲ್ಲ. ಸೊ ಗೊತ್ತಾಯ್ತಾ. ಅದೇ ರೀತಿ ಒಂದು ನಿಮಿಷ, ಅದೇ ರೀತಿ ಸ್ಟಾಕ್ ಆಯಿತು. ಫರ್ನಿಚರ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಫರ್ನಿಚರ್ ಬರೀಬೇಕು ಆಯಿತಾ.
ಫರ್ನಿಚರ್ ಇಲ್ಲಿ ಬ್ರೆಕೆಟಲ್ಲಿ 20,000 ಫರ್ನಿಚರ್ ಎಷ್ಟು ಕೊಟ್ಟಿದ್ದಾರೆ 20,000 ಇಲ್ಲಿ ನೋಡಿ 20,000 ಇಲ್ಲಿ -2,000 ಮೈನಸ್ ಮಾಡಬೇಕು ಯಾಕಂದರೆ ಡೆಪ್ರಿಸಿಯೇಟ್ ನಾವು ಮೈನಸ್ ಮಾಡಬೇಕಲ್ಲ ಡೆಪ್ರಿಸಿಯೇಟ್ ಎಷ್ಟು ಇಲ್ಲಿ 2,000 ಏನಿದೆಯಲ್ಲ ಇದು ಮೈನಸ್ ಮಾಡಬೇಕು ಇಲ್ಲಿ ಆಯಿತಾ 20,000 ಒಳಗೆ 2,000 ಮೈನಸ್ ಮಾಡಿ ಫರ್ನಿಚರ್ ಎಷ್ಟು ಬಂತು 80,000 ಮಷಿನರಿ 40,000 ಇದೆ ಇಲ್ಲಿ ನೋಡಿ ಮಷಿನರಿ 40,000 ಇಲ್ಲಿ ಡೆಪ್ರಿಸಿಯೇಟ್ ಎಷ್ಟು 4,000 ಮೈನಸ್ ಮಾಡಬೇಕು ಆಯಿತಾ 40,000 ಒಳಗೆ 4,000 ಮೈನಸ್ ಮಾಡಿ 36,000 ಬಂತು ಬಿಲ್ಡಿಂಗ್ ಎಷ್ಟಿದೆ ನೋಡಿ ಬಿಲ್ಡಿಂಗ್ 1,60,000 ಇದೆ ನಾವು ಆಲ್ರೆಡಿ ಇಲ್ಲಿ ಬೈ ಸೈಡ್ನಲ್ಲಿ ಬಂದಿದ್ದು ಏನು ಮಾಡಬೇಕು ಇಲ್ಲಿ ಮೈನಸ್ ಮಾಡಿದ್ವಿ ಡೆಪ್ರಿಸಿಯೇಟ್ ಮಷಿನರಿ ಮತ್ತು ಫರ್ನಿಚರ್ ನಾವು ಇಲ್ಲಿ ಮೈನಸ್ ಮಾಡಿದ್ದೀವಲ್ಲ ಇಲ್ಲಿ ಪ್ಲಸ್ ಮಾಡಬೇಕು 1,60,000 ಪ್ಲಸ್ ಇಲ್ಲಿ 24,000 ಎಷ್ಟಾಗುತ್ತೆ ಸ್ನೇಹಿತರೆ 1,84,000 ಆಗುತ್ತೆ ಸೊ ಗೊತ್ತಾಯ್ತಾ ಈ ರೀತಿಯಲ್ಲಿ ಇದೆಲ್ಲ ಟೋಟಲ್ ಮಾಡಿ 4,49,000 ಬರಬೇಕು ಇದೆಲ್ಲ ಟೋಟಲ್ ಮಾಡಿ 3,34,000 ಪ್ಲಸ್ 41,000 74,000 ಇದೆಲ್ಲ ಟೋಟಲ್ ಮಾಡಿ ಎಷ್ಟು ಬರಬೇಕು ಟ್ಯಾಲಿ ಬರಬೇಕು ನೋಡಿ ಎಷ್ಟು ಬರಬೇಕು 4,49,000 ಈ ರೀತಿ ಟ್ಯಾಲಿ ಬರಬೇಕು ಟ್ಯಾಲಿ ಬಂದರೆ ಮಾತ್ರ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ ಇಲ್ಲ ಸರ್ ನನಗೆ ಟ್ಯಾಲಿ ಬರಲಿಲ್ಲ ಅಂದರೂ ಕೂಡ ನಿಮಗೆ 8ರಿಂದ 9 ಮಾರ್ಕ್ಸ್ ಆದರೂ ಕೊಡ್ತಾರೆ ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಏನೇನು ಬರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನೇನು ಬರುತ್ತೆ ಮತ್ತು ಅದೇ ರೀತಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬರುತ್ತೆ 3 ಬ್ಯಾಲೆನ್ಸ್ ಶೀಟ್ ನೀವು ಹಾಕಿ ಅಂದರೆ 3 ಈ ರೀತಿ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಆಯಿತಾ 3 ಅಕೌಂಟ್ ನೀವು ಹಾಕಿ ಬಿಡಿಸಿದರೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಮಾರ್ಕ್ಸ್ ಸಿಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 6 ಮಾರ್ಕ್ಸ್ ಮೇಲೆ ಒಂದು ಸಂಪೂರ್ಣ ಒಂದು ವಿಡಿಯೋ ಮಾಡಿದ್ದೇನೆ ಎಲ್ಲ ಪ್ರಾಬ್ಲಮ್ ಒಂದೇ ವಿಡಿಯೋನಲ್ಲಿ ಸೊಲ್ಯೂಷನ್ ಮಾಡಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ ಥ್ಯಾಂಕ್ ಯು